ವಿ ದೇಶಪಾಂಡೆ ಅವರು ಒಬ್ಬರೇ ಹೇಳಿಲ್ಲ, ಭಾಳ ಮಂದಿ ಶಾಸಕರು ಹೇಳಿದ್ದಾರೆ. ಇಷ್ಟು ಶಾಸಕರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಅನುದಾನ ಇಲ್ಲ, ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಎಷ್ಟು ಮಂದಿ ಹೇಳಿದ್ದಾರೆ. ನಮ್ಮ ಬಿ ಆರ್ ಪಾಟೀಲ್ ಆಳಂದ್ ಹೇಳಿದ್ದಾರೆ, ಇನ್ನೊಬ್ಬರು ನಮ್ಮ ಬಳ್ಳಾರಿ ಗ್ರಾಮೀಣದಿಂದ ಆರಿಸಿ ಬಂದಾರಲ್ಲ ಹಿರಿಯ ನಮ್ಮ ಶಾಸಕರು, ಅವರು ಒಂದು ಭಾಷಣದಲ್ಲಿ ಹೇಳಿದ್ರು, ಒಂದು ಬುಟ್ಟಿ ಮಣ್ಣು ಸಹಿತ ನಾನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ರೋಡಿಗೆ ಹಾಕೋದಾಗಿಲ್ಲ. ಗೋಪಾಲಕೃಷ್ಣ ಎನ್ ವೈ ಗೋಪಾಲಕೃಷ್ಣ ಅವರು ಹೇಳಿದ್ರು. ಅಂದರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜನ ಈ ಗ್ಯಾರಂಟಿ ವಿರೋಧಿಗಳಿದ್ದಾರೆ. ಆದರೆ ಅನಿವಾರ್ಯ ಏನಾಗಿದೆ ಅಂದರೆ ಇವತ್ತು ಸರ್ಕಾರ ಇದೆ ಅನ್ನೋಂಥ ಕಾರಣದಿಂದ ಇವತ್ತು ಅವರು ಒಳಗೂ ಮಾತಾಡ್ತಾ ಇದ್ದಾರೆ ಶಾಸಕಾಂಗ ಪಕ್ಷದಲ್ಲಿ. ಈಗ ಒಬ್ಬೊಬ್ಬರೇ ಹಿರಿಯ ನಾಯಕರು, ಯಾಕಂದರೆ ಆರ್ ವಿ ದೇಶಪಾಂಡೆ ಅಂತ ಒಬ್ಬ ಹಿರಿಯ ನಾಯಕರು ಮಾತಾಡಬೇಕು. ಅವರು ಅಂಥವ್ರು ಹಿರಿಯರು ಏನು ಯಾರಿಗೂ ಅಂಜಬಾರ್ದು, ಹೈಕಮಾಂಡ್ಗೆ ಎದಕ್ಕೆ ಅಂಜಬೇಕು? ಈಗ ನನಗೆ ಯಡಿಯೂರಪ್ಪ ವಿರುದ್ಧ ಮಾತಾಡೋದು ಗುಚ್ಚಾಟನೆ ಮಾಡಿದೆ, ನಾನು ಈಗಾದರೂ ಅನ್ಸೋದಿಲ್ಲ. ಹೈಕಮಾಂಡ್ ಎಲ್ಲರೂ ಯಡಿಯೂರಪ್ಪನ ಮನೆಗೆ ಹೋಗಂದ್ರೆ ಹೋಗೋದಿಲ್ಲ. ಯಡಿಯೂರಪ್ಪನ ಬಿಟ್ಟು ಮಾತಾಡ್ತಿದ್ರೆ ಹೈಕಮಾಂಡ್ ಜೊತೆ ಚರ್ಚೆ ಇಲ್ಕಂದ್ರೆ ಇಲ್ಲ. ಹಿಂಗೆ ಕೆಲವೊಂದು ಹಿರಿಯ ನಾಯಕರು ಮಾತಾಡ್ಲಿಕ್ಕೆ ಚಾಲೂ ಮಾಡಿದ್ರೆ ಒಂದು ಪಕ್ಷ ಸುಧಾರಣೆ ಆಗ್ತದೆ, ಇಲ್ಕಂದ್ರೆ ಕೆಲವೊಂದು ಆಸ್ತಿಗೆ ಆದಂಗೆ ಆಗ್ತದೆ ಕೆಲವೊಂದು ಪಕ್ಷಗಳು. ಇವತ್ತು ಮುಖ್ಯಮಂತ್ರಿಗಳು ಸಚಿವರ ಒಂದು ಔತಣಕೂಟ ಕರೆದಿದ್ದಾರೆ. ಅದು ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳನ್ನ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಬಿಹಾರ ಚುನಾವಣೆಗೆ ಫಂಡಿಂಗ್ ವಿಚಾರದಲ್ಲಿ, ಬಿಹಾರ್ಗೆ ಚುನಾವಣೆಗೆ ಫಂಡಿಂಗ್ ಬೇಕಾಗಿದೆ. ಪಾಪ ಅವನು ಯಾರು ಚಿತ್ರದುರ್ಗ MLA ಏನೋ ಸಂಗ್ರಹ ಮಾಡಿಟ್ಟಿದ್ರು, ಅದನ್ನೆಲ್ಲ ED ಅವ್ರು ತೊಗೊಂಡು ಹೋದ್ರು. ಈಗ ಮತ್ತೆ ಏನು ಮಾಡ್ರಪ್ಪ, ಎಲ್ಲರೂ ಹಾಕಿ ನೀನು 50 ಕೋಟಿ ಕೊಡು, ನೀನು 100 ಕೋಟಿ ಕೊಡು. ಇಲ್ಲಿ ಬೆಂಗಳೂರು ಒಬ್ಬರು ಉಸ್ತುವಾರಿ ಅದಾರಲ್ಲ, ಸ್ಕ್ವೇರ್ ಫೀಟಿಗೆ 75 ರೂಪಾಯಿದಂಗೆ ವಸೂಲಿ ಮಾಡ್ಲಕತ್ತಾರೆ ಬೆಂಗಳೂರಿನಾಗ. ಅದ್ರದ್ದು 50 ರೂಪಾಯಿ ನಮಗೆ ಕೊಡು ಅಂತೇಳಿ ರಾಹುಲ್ ಗಾಂಧಿ ಕೇಳ್ತಾರೆ. ಅದ್ರ ಸಲ ಕರೆದಾರೆ ಮಾಡಿ. ಅದಕ್ಕೆ ಸಿದ್ದರಾಮಯ್ಯನವರು ಹೆಚ್ಚು ಹಣ ಸಂಗ್ರಹ ಮಾಡಿಕೊಡ್ತಾರೋ, DK ಶಿವಕುಮಾರ್ ಹೆಚ್ಚು ಸಂಗ್ರಹ ಮಾಡಿಕೊಡ್ತಾರೋ, ಅದ್ರ ಮ್ಯಾಗ ನವಂಬರ್ ಕ್ರಾಂತಿ ಆಗೋದಿದೆ. ನವಂಬರ್ ಕ್ರಾಂತಿ ಡಿಪೆಂಡ್ ಏನಿದೆ ಅಂದರೆ ಈಗ ಯಾರು ಹೆಚ್ಚು ಕಾಂಗ್ರೆಸ್ ಹೈಕಮಾಂಡಿಗೆ ಫಂಡ್ ಕೊಡ್ತಾರೋ ಅವರು ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಹೆಚ್ಚು ಫಂಡ್ ಕೊಟ್ಟರೆ ಹಿಂದುಳಿದ ನಾಯಕ ಮುಂದುವರಿಬೇಕಂತ ರಾಹುಲ್ ಗಾಂಧಿ ಹೇಳ್ತಾನೆ. ಸಿದ್ದರಾಮಯ್ಯ DK ಶಿವಕುಮಾರ್ ಕಡಿಮೆ ಕೊಟ್ಟರೆ ಬದಲಾವಣೆ ಅನಿವಾರ್ಯ ಅಂತೇಳಿ DK ಶಿವಕುಮಾರ್ ಮಾಡಬೇಕು. ಇಷ್ಟೇ, ಮತ್ತೊಂದೇನಿಲ್ಲ.